ಅಮೃತ ಕುಡಿದವರು ಅಮರರಾದರೆ ಕರ್ಮ ಕಡಿದವರು ಏನಾದರು? ಧರ್ಮ ಮರ್ಮ ತಿಳಿಯದಾದವರು ಬಾಲ ಮಾತಿಗೆ ಮರುಳಾಗುವರು. ಸತ್ಯ ಮಿಥ್ಯ ನಡೆಸುವ ಆಟ ತಿಳಿಸುವವರು ಯಾರು? ಗ್ರಹಿಸುವವರಿಗೆ ತೀರ್ಥಂಕರರು ವರವಾದರು. ಅಮೃತ ಕುಡಿದವರು ಅಮರರಾದರೆ ಎಂದರೆ ಇಲ್ಲಿ ಕೆಲವೊಬ್ಬೊಬ್ಬರು ಯಾರಾದರೂ ಹೇಳುತ್ತಾರೆ ಏನೆಂದರೆ, ಅಮೃತ ಕುಡಿದ ದೇವತೆಗಳು ಅಮರ ಎಂದರೆ ಅವರಿಗೆ ಮರಣ ಇಲ್ಲ ಎಂದು ಹೇಳುತ್ತಾರೆ. ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಉತ್ಪತ್ತಿ ಆಗುತ್ತದೆ. ದೇವತೆಗಳಿಗೆ ಹಾಗಾದರೆ ಆಯುಕರ್ಮ ಇಲ್ಲವೇ? 8 ಕರ್ಮದಿಂದ ಅವರು ರೈತರಾಗಿ ಬಿಟ್ಟರೆ? ಇರಲಿ ಬಿಡಿ. ಹಾಗಾದರೆ 8 ಕರ್ಮ ನಾಶ ಮಾಡಿದವರು ಏನಾದರು? ಇದು ಪ್ರಶ್ನೆ ಅಲ್ವಾ? ಸರಿಯಾದ ವಸ್ತು ತತ್ವವನ್ನು ತಿಳಿಯದೇ ಇರುವವರು ಬಾಲಕರಂತಹ ಮಾತುಗಳಿಗೆ ಮರುಳಾಗುವರು. ಸತ್ಯ ಸುಳ್ಳುಗಳ ಸೂಕ್ಷ್ಮಾತಿ ಸೂಕ್ಷ್ಮ ರಹಸ್ಯಗಳನ್ನು ಮನಸ್ಸು ಮತ್ತು 5 ಇಂದ್ರಿಯ ಜ್ಞಾನಿಗಳು ತಿಳಿಯಲು ಸಾಧ್ಯನೇ ಇಲ್ಲ. ಅವರೇನಿದ್ರು ಸ್ಥೂಲ ಅಂದರೆ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಸ್ವಲ್ಪ ವಿಷಯಗಳನ್ನ ತಿಳಿಬಹುದು ಅಷ್ಟೇ. ಅದಕ್ಕೆ ಪ್ರತ್ಯಕ್ಷ ಜ್ಞಾನವೇ ಬೇಕು. ಯಾರಾದರೂ ಪ್ರಾಮಾಣಿಕವಾಗಿ ಮಿಥ್ಯಾತ್ವವನ್ನು ತ್ಯಾಗ ಮಾಡಿ ಜಿನಶಾಸನಕ್ಕೆ ಶರಣಾದರೆ ತೀರ್ಥಂಕರ ದೇವರ ಮಹಾ ಉಪಕಾರದಿಂದ ಸಂಸಾರದ ನಿಗೂಢ ರಹಸ್ಯಗಳನ್ನು ತಿಳಿದು ಅನಂತ ದುಃಖ ರೂಪಿ ಸಂಸಾರ ಸಮುದ್ರದಿಂದ ಪಾರಾಗಿ ಅಂದರೆ ಮುಕ್ತರಾಗಿ ಅಮರರು ಅಂದರೆ ಮರಣ ಇಲ್ಲದ ಶಾಶ್ವತ ಸಿದ್ಧ ಪದವಿಯನ್ನು ಪಡೆಯಬಹುದು. 3 ಲೋಕದಲ್ಲಿ ಅಂದರೆ 343 ಗಣರಾಜ್ಯ ಪ್ರಮಾಣದ ಈ ಲೋಕದಲ್ಲಿ ಅಮರ ಸ್ಥಾನ ಅಂದರೆ ಕೇವಲ ಸಿದ್ಧ ಭಗವಾನರ ಪದವಿ, ಅದೇ ಸಿದ್ಧರು. ಅದನ್ನು ಬಿಟ್ಟು ತ್ರಿಕಾಲದಲ್ಲೂ ಕೂಡ ಬೇರೆ ಯಾವುದೇ ಪದವಿ ಶಾಶ್ವತವಾದದ್ದು ಮರಣರಹಿತವಾದದ್ದು ಇಲ್ಲ. ಜನ್ಮ ಜರ ಮೃತ್ಯು ನಾಶ ಆದವರು ಅವರು ಮಾತ್ರ ಸಿದ್ಧ ಭಗವಾನರು ಮಾತ್ರ. ಅದಕ್ಕೆ ಜಿನಶಾಸನ ಒಂದು ದಾರಿ ಬಿಟ್ಟರೆ 3 ಲೋಕದಲ್ಲಿ ಬೇರೆ ಯಾವ ದಾರಿಯೂ ಉಪಲಬ್ಧ ಹಿಂದೂ ಇರಲಿಲ್ಲ, ಇಂದು ಇಲ್ಲ, ಇನ್ನು ಮುಂದೂ ಕೂಡ ಇರುವುದಿಲ್ಲ.